ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ನಾವು ವಿರಾಟನ ನಗರದಲ್ಲಿ ಪಾಂಡವ ಪಕ್ಷದ ಅಧಿಕಾರಿಗಳ ಪರಾಮರ್ಶೆ, ಸೈನ್ಯದ ಸಂಗ್ರಹಣೆಯ ಉದ್ಯೋಗ, ಮತ್ತೆ ರಾಜ ದ್ರುಪದ ಧೃತರಾಷ್ಟ್ರನ ಹತ್ರ ದೂತರನ್ನ ಕಳಿಸೋದು, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ಅಭಿಮನ್ಯುವಿನ ಮದುವೆ ಎಲ್ಲ ಆದ್ಮೇಲೆ ವಿರಾಟನ ಸಭೆಯಲ್ಲಿ ಎಲ್ಲರೂ ಸೇರ್ತಾರೆ. ಆಗ ಎಲ್ಲರೂ ಏನೋ ಒಂದು ಡಿಸಿಷನ್ ಎಲ್ಲ ತಗೊಂಡು ಕೃಷ್ಣನ ಕಡೆ ನೋಡ್ತಾರೆ. ಕೃಷ್ಣ ಏನು ಹೇಳ್ತಾನೋ ಕೇಳೋಣ ಅಂತಂದ್ಬಿಟ್ಟು ಆಗ ಅವನು ಹೇಳ್ತಾನೆ, ಪಾಂಡವರು ಎಷ್ಟೆಲ್ಲ ಕಷ್ಟಪಟ್ಟರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಕೌರವರು ಅವರಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ, ಆದರೂ ಕೂಡ ಅವರು ಚೆನ್ನಾಗಿರಲಿ ಅಂತಾನೆ ಯೋಚನೆ ಮಾಡ್ತಾರೆ. ಧರ್ಮದ ಹಾದಿಯಲ್ಲಿ ನಡೆಯುವಂಥವ್ರು, ಯುಧಿಷ್ಠಿರ ಅಧರ್ಮದಿಂದ ಕೂಡಿರುವಂಥದ್ದು ಯಾವುದನ್ನು ಅವನು ಸ್ವೀಕಾರ ಮಾಡೋದಿಲ್ಲ. ಸೊ ಈಗ ತಮಗೆ ಧರ್ಮದ ರೀತಿಯಲ್ಲಿ ಬರಬೇಕಾಗಿರುವಂಥ ತಮ್ಮ ರಾಜ್ಯವನ್ನ ವಾಪಸ್ ಕೊಡಿ ಅಂತಂದ್ಬಿಟ್ಟು ಕೇಳೋದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಅದಕ್ಕೆ ನೀವು ಏನಾದ್ರೂ ಒಂದು ಅಂದ್ರೆ ಈಗ ಪಾಂಡವರಿಗೂ ಮತ್ತೆ ಕೌರವರಿಗೂ ಒಳ್ಳೇದಾಗಬೇಕು, ಮತ್ತೆ ಧರ್ಮಯುಕ್ತವಾಗಿರಬೇಕು ಆ ಡಿಸಿಷನ್ನು. ಆ ಥರ ಯಾವುದಾದ್ರೂ ಒಂದು ಉಪಾಯವನ್ನ ಯೋಚಿಸಿ ಅಂತಂದ್ಬಿಟ್ಟು ಹೇಳ್ತಾನವನು. ಆಮೇಲೆ ಅವ್ರು ಪಡೆದಿರುವಂಥ ರಾಜ್ಯವನ್ನ ಅವ್ರು ವಾಪಸ್ ಕೇಳ್ತಾ ಇದ್ದಾರೆ. ಅವರು ಹಾಗೆ ಸುಮ್ಮನೆ ಪಡೆದಿಲ್ಲ, ಅವರು ಬಾಹುಬಲದಿಂದ ಗೆದ್ದಿರುವಂಥ ರಾಜ್ಯವನ್ನ ಅವರು ಕೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಮುಂದುವರೆದು ಹೇಳ್ತಾನೆ, ನಿಮಗೆಲ್ಲ ಗೊತ್ತೇ ಇದೆ, ಇವರು ಬಾಲಕರಾಗಿದ್ದಾಗಲಿಂದೂ ಕೂಡ ಕ್ರೂರ ಸ್ವಭಾವದ ಕೌರವರಿದಾರಲ್ಲ, ಅವರು ಇವ್ರ ಹಿಂದೆ ಬಿದ್ದಿದ್ದಾರೆ. ಮತ್ತೆ ಇವರ ರಾಜ್ಯವನ್ನ ಕಸಿದುಕೊಳ್ಳೋದಕ್ಕೋಸ್ಕರ ಬೇಕಾದಷ್ಟು ಷಡ್ಯಂತ್ರಗಳನ್ನು ಕೂಡ ರಚಿಸ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ಅವರ ರಾಜ್ಯವನ್ನ ನಾವು ಕಬಳಿಸ್ಬೇಕು ಅಂತಂದ್ಬಿಟ್ಟು ಅವರ ಹೆಚ್ಚಾದ ಲೋಭ ಇದೆಯಲ್ಲ ಅದು, ಮತ್ತೆ ರಾಜ ಯುಧಿಷ್ಠಿರನ ಧರ್ಮಜ್ಞತೆ ಮತ್ತು ಇವರ ಪರಸ್ಪರ ಸಂಬಂಧದ ವಿಚಾರ ಮಾಡಿ ನೀವೆಲ್ಲ ಸೇರಿ ಏನಾದರೂ ಒಂದು ನಿರ್ಧಾರವನ್ನು ಮಾಡಿ, ಅಂದರೆ ಅವ್ರು ಎಂಥವ್ರು ಇವರೆಂಥವ್ರು ಎಲ್ಲವನ್ನ ಯೋಚನೆ ಮಾಡಿ ಆಮೇಲೆ ಒಂದು ನಿರ್ಧಾರವನ್ನು ತಗೊಳ್ಳಿ. ಇವರು ಸದಾ ಸತ್ಯನಿಷ್ಠರಾಗಿರುವಂಥವ್ರು, ಮತ್ತು ಇವರು ತಮ್ಮ ಪ್ರತಿಜ್ಞೆಯ ಪಾಲನೆಯನ್ನ ಸರಿಯಾಗಿ ಮಾಡಿದ್ದಾರೆ. ಅಂದರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಹೇಳಿದ್ರಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಪಾಲನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗೇನಾದರೂ ಧೃತರಾಷ್ಟ್ರನ ಮಗ ಅನ್ಯಾಯವನ್ನ ಮಾಡಿದ್ದೇ ಆದರೆ ಇವರು ಅವನನ್ನ ಕೊಂದೇ ಬಿಡ್ತಾರೆ. ಮತ್ತು ಈ ಕೆಲಸದಲ್ಲಿ ಅವರ ಅನ್ಯಾಯವನ್ನು ನೋಡಿ ಇವರ ಸಹೃದಗಣರು, ಅಂದರೆ ಅವ್ರನ್ನ ಯಾರು ಇಷ್ಟಪಡ್ತಾರೋ ಅವರು ಕೂಡ ಅವರನ್ನು ಎದುರಿಸ್ತಾರೆ. ಅಂದರೆ ಪಾಂಡವರು ಒಬ್ಬರನ್ನೇ ಅವರು ಎದುರಾಕೊಳ್ಳೋದಲ್ಲ, ಅವರ ಸಹೃದಯಗಳು ಯಾರ್ಯಾರಿದಾರೋ ಅವರೆಲ್ಲರನ್ನೂ ಕೂಡ ಅವರು ಎದುರಾಕೋಬೇಕಾಗತ್ತೆ. ಆದರೆ ಇಲ್ಲಿವರೆಗೆ ನಮಗೆ ಸರಿಯಾಗಿ ದುರ್ಯೋಧನನ ವಿಚಾರದ ಬಗ್ಗೆ ತಿಳಿದಿಲ್ಲ. ಅಂದರೆ ಅವನು ಏನು ಮಾಡಬೇಕು ಅಂತಿದ್ದಾನೆ ಅಂತಲೇ ಗೊತ್ತಿಲ್ಲ, ಅವನು ಏನು ಯೋಚನೆ ಮಾಡಿದಾನೋ. ಮತ್ತು ಎದುರುಗಡೆ ಪಕ್ಷದವರಿದಾರಲ್ಲ, ಅವ್ರ ವಿಚಾರ ತಿಳ್ಕೊಳ್ಳದೆ ಏನು ಮಾಡಬೇಕು ಅಂತ ನೀವು ಹೇಗೆ ನಿರ್ಧಾರ ಮಾಡ್ತೀರಾ? ಈಗ ಎದುರು ಪಕ್ಷದವನು ಅಂದರೆ ಯಾರು? ದುರ್ಯೋಧನ. ಅವನು ಏನು ಮಾಡಬೇಕು ಅಂತಿದ್ದಾನೆ ಅಂತಲೇ ನಮಗೆ ಗೊತ್ತಿಲ್ಲ. ನಾವು ಏನೇನೋ ಡಿಸಿಷನ್ ತಗೊಂಡು ಏನು ಪ್ರಯೋಜನ? ಅವನು ಮೊದಲು ಡಿಸೈಡ್ ಮಾಡಬೇಕಲ್ವ, ಅವನು ಏನು ಡಿಸೈಡ್ ಮಾಡಿದ್ದಾನೆ ಅಂತ ನಾವು ತಿಳ್ಕೊಬೇಕಲ್ವ. ತಿಳ್ಕೊಂಡ್ಮೇಲೆ ನಾವೇನಾದರೂ ಒಂದು ನಿರ್ಧಾರ ಮಾಡ್ಬೋದು. ಅದಕ್ಕೋಸ್ಕರನೇ ಆ ಜನರಿಗೆ ತಿಳಿಸೋದಕ್ಕೋಸ್ಕರ, ಮತ್ತು ಮಹಾರಾಜ ಯುಧಿಷ್ಠಿರನಿಗೆ ಅರ್ಧ ರಾಜ್ಯವನ್ನು ಕೊಡಿಸೋದಕ್ಕೋಸ್ಕರ ಈ ಕಡೆಯಿಂದ ಯಾರಾದರೂ ಧರ್ಮಾತ್ಮರಾಗಿರಬೇಕು, ಆಮೇಲೆ ಪವಿತ್ರವಾದ ಚಿತ್ತವನ್ನು ಹೊಂದಿರುವಂಥವ್ರು, ಕುಲೀನರು, ಮತ್ತು ಸಾವಧಾನ ಅಂದರೆ ಸಮಾಧಾನದಿಂದ ಮಾತಾಡುವಂಥವ್ರು, ಮತ್ತು ಸಾಮರ್ಥ್ಯ ಇರುವಂಥ ಒಬ್ಬ ಪುರುಷ ದೂತನಾಗಿ ಹೋಗಬೇಕು ಅಂತಂದ್ಬಿಟ್ಟು ಕೃಷ್ಣ ಇಲ್ಲಿ ತನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದಾನೆ. ಮತ್ತಿಲ್ಲಿ ಮುನಿಗಳು ಹೇಳ್ತಾರೆ, ರಾಜನೇ, ಶ್ರೀಕೃಷ್ಣನ ಭಾಷಣ ಇದೆಯಲ್ಲ, ಅಂದರೆ ಅವನು ಮಾತಾಡಿದ್ದು ಧರ್ಮಾರ್ಥಯುಕ್ತ ಮತ್ತು ಮಧುರವಾಗಿತ್ತು, ಮತ್ತು ಪಕ್ಷಪಾತ ಶೂನ್ಯವಾಗಿತ್ತು. ಯಾರಿಗೂ ಅದು ಪಕ್ಷಪಾತ ಮಾಡೋ ಹಾಗಿರಲಿಲ್ಲ. ಕೌರವರಿಗೂ ಒಳ್ಳೆಯದಾಗಬೇಕು, ಪಾಂಡವರಿಗೂ ಒಳ್ಳೆಯದಾಗಬೇಕು, ಆ ರೀತಿಯ ಒಂದು ಮಾತನ್ನು ಆಡ್ತಾನೆ. ಬಲರಾಮ ಅವನನ್ನು ಬಹಳ ಪ್ರಶಂಸೆ ಮಾಡ್ತಾನೆ, ಮತ್ತು ಈ ರೀತಿ ಹೇಳ್ತಾನೆ, ನೀವು ಶ್ರೀಕೃಷ್ಣನ ಧರ್ಮ ಮತ್ತು ಅರ್ಥಕ್ಕೆ ಅನುಕೂಲವಾದ ಭಾಷಣವನ್ನು ಈಗ ಕೇಳಿದ್ರಿ, ಅಂದರೆ ಮಾತನ್ನ ಕೇಳಿದ್ರಿ. ಅವನು ಹೇಗೆ ಧರ್ಮರಾಜನಿಗೆ ಹಿತಕರನೋ ಹಾಗೆ ಕುರುರಾಜ ದುರ್ಯೋಧನನಿಗೂ ಕೂಡ, ಅಂದರೆ ಅವನಿಗೆ ಒಳ್ಳೇದು ಮಾಡ್ತಾನೆ, ಇವನಿಗೆ ಮಾಡೋದಿಲ್ಲ ಅಂತಲ್ಲ, ಅವನಿಗೆ ಎಷ್ಟು ಅವನು ಒಳಿತನ್ನು ಮಾಡ್ತಾನೋ ಇವನಿಗೂ ಕೂಡ ಮಾಡ್ತಾನೆ. ವೀರ ಕುಂತಿ ಪುತ್ರ ಅರ್ಧರಾಜ್ಯವನ್ನ ಕೌರವರಿಗೆ ಬಿಟ್ಟು ಉಳಿದ ಅರ್ಧಕ್ಕೋಸ್ಕರನೇ ಪ್ರಯತ್ನ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರನೇ
ದುರ್ಯೋಧನ ಏನಾದ್ರೂ ರಾಜ್ಯವನ್ನ ಕೊಟ್ಬಿಟ್ರೆ ಅವನು ಬಹಳ ಸಂತೋಷವಾಗಿರ್ತಾನೆ. ಅದಕ್ಕೋಸ್ಕರನೇ ದುರ್ಯೋಧನನ ವಿಚಾರವನ್ನ ತಿಳ್ಕೊಳ್ಳೋದಕ್ಕೋಸ್ಕರ, ಈಗ ಅವನು ಕೊಡಬೇಕು ಅಂತಿದಾನೋ ಇಲ್ವೋ ಆ ವಿಚಾರ ನಮಗೆ ಗೊತ್ತಾಗ್ಬೇಕಲ್ವಾ, ಅದಕ್ಕೋಸ್ಕರ ಒಬ್ಬ ದೂತನನ್ನ ಕಳಿಸಿ. ಮತ್ತೆ ಈ ರೀತಿ ಕೌರವ ಪಾಂಡವರ ಸಮಸ್ಯೆ ಪರಿಹಾರವಾದರೆ, ಅಂದರೆ ಅವ್ರ ಅರ್ಧ ಇವ್ರ ಅರ್ಧ ಇಟ್ಕೊಂಡು ಆ ಸಮಸ್ಯೆ ಪರಿಹಾರ ಆಗೋದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ಅಲ್ಲಿಗೆ ಹೋಗುವಂತಹ ದೂತ ಇದ್ದಾನಲ್ಲ, ಅವನು ಯಾವ ಸಮಯದಲ್ಲಿ ಸಭೆಯಲ್ಲಿ ಕುರುಶ್ರೇಷ್ಠರಾದಂತಹ ಭೀಷ್ಮ, ಧೃತರಾಷ್ಟ್ರ, ದ್ರೋಣ, ಅಶ್ವತ್ಥಾಮ, ವಿದುರ, ಕೃಪಾಚಾರ್ಯ, ಶಕುನಿ, ಕರ್ಣ ಮತ್ತು ಶಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ಪಾರಂಗತರಾದ ಧೃತರಾಷ್ಟ್ರನ ಮಕ್ಕಳು ಕೂಡ ಅಲ್ಲಿ ಉಪಸ್ಥಿತರಾಗಿರಬೇಕು. ಅಂಥ ಸಮಯದಲ್ಲಿ ಅವನು ಹೋಗಬೇಕು. ಮತ್ತು ಯಾವಾಗ ಎಲ್ಲ ವಯೋವೃದ್ಧರು ಮತ್ತು ವಿದ್ಯಾವೃದ್ಧರಾದಂತಹ ಪುರವಾಸಿಗಳು ಕೂಡ ಅಲ್ಲಿಗೆ ಬರಬೇಕು. ಅಂದರೆ ಆ ದೂತ ಯಾವ ಸಮಯದಲ್ಲಿ ಹೋಗಿ ಅಲ್ಲಿ ವಿಚಾರ ಹೇಳಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಕೌರವರು ಎಲ್ಲರೂ ಇರಬೇಕು, ಆ ಆಸ್ಥಾನದಲ್ಲಿ ಇರುವಂಥ ಭೀಷ್ಮ, ದ್ರೋಣ ಎಲ್ಲರೂ ಇರಬೇಕು. ಮತ್ತು ನಗರದಲ್ಲಿ ಇರುವಂಥ ವೃದ್ಧರು ಕೂಡ, ವಿದ್ವಾಂಸರು ಕೂಡ, ಪುರವಾಸಿಗಳು ಕೂಡ ಅಲ್ಲಿಗೆ ಬರಬೇಕು. ಆಗ ಅವರಿಗೆ ನಮಸ್ಕರಿಸಿ ರಾಜ ಯುಧಿಷ್ಠಿರನ ಕಾರ್ಯಸಿದ್ಧಿಯಾಗುವಂಥ ವಚನಗಳನ್ನು ಅವನು ಆಡಬೇಕು. ಯಾವುದೇ ಸ್ಥಿತಿಯಲ್ಲೂ ಕೂಡ ಕೌರವರನ್ನು ಕೋಪಗೊಳಿಸಬಾರ್ದು, ಅಂದರೆ ಒಂದು ಸಮಾಧಾನದಿಂದ ಮಾತಾಡಬೇಕು. ಮತ್ತು ಅವರು ಸಬಲರಾಗೇ ಇವರ ಧನವನ್ನು ಕಿತ್ಕೊಂಡಿದ್ದಾರೆ. ಯುಧಿಷ್ಠಿರನಿಗೆ ದ್ಯೂತದಲ್ಲಿ ಆಸಕ್ತಿ ಏನೋ ಇತ್ತು, ಮತ್ತು ತನ್ನ ಪ್ರೀತಿಯ ದ್ಯೂತದ ಆಶ್ರಯವನ್ನು ತಗೊಂಡ ಮೇಲೇನೆ ಅವರು ಇವರ ರಾಜ್ಯವನ್ನು ಹರಣ ಮಾಡಿದ್ದಾರೆ. ಅಕಸ್ಮಾತಾಗಿ ಶಕುನಿ ಇವರನ್ನು ದ್ಯೂತದಲ್ಲಿ ಸೋಲಿಸಿದ್ರೆ ಇದರಲ್ಲಿ ಅವನ ಅಪರಾಧ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಅಂದರೆ ದುರ್ಯೋಧನ ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಯುಧಿಷ್ಠಿರ ಮಹಾರಾಜನಿಗೆ ದ್ಯೂತ ಆಡೋದು ಅಂದರೆ ಇಷ್ಟ, ಅದನ್ನು ಆಡಿ ಇವನು ಸೋತಿರೋದು. ಶಕುನಿ ಅದರಲ್ಲಿ ಷಡ್ಯಂತರ ಮಾಡಿರ್ಬೋದು, ಆದರೆ ದುರ್ಯೋಧನ ಏನು ಮಾಡಿಲ್ವಲ್ಲ, ಅವನ ತಪ್ಪೇನೂ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಒಬ್ಬ ಸಮರ್ಥನಾಗಿರುವಂಥ ದೂತನನ್ನು ಅಲ್ಲಿ ಕಳಿಸ್ಬೇಕು ಅನ್ನೋದನ್ನು ಬಲರಾಮ ಹೇಳ್ತಾನೆ. ಮುಂದೆ ಏನಾಗುತ್ತೆ ಅಂತಂದ್ಬಿಟ್ಟು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.